ಹಲೋ ಗೆಳೆಯರೇ, ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನಲ್ಗೆ ಸ್ವಾಗತ. ಇಂದು ನಾವು PB ಶೆಲಿ ಬರೆದಿರುವಂತಹ ಓಜಿಮಂಡಿಯಾಸ್ ಬಗ್ಗೆ ಒಂದು ಆಡಿಯೋ ಬುಕ್ ಅನ್ನು ತಂದಿದ್ದೇವೆ. ಓಜಿಮಂಡಿಯಾಸ್ ನಮಗೆ ಕಲಿಸುವಂತಹ ಪಾಠಗಳು. ಶಕ್ತಿ ಶಾಶ್ವತ ಅಲ್ಲ, ಅಹಂಕಾರಕ್ಕೂ ಕಾಲದ ಮುಂದೆ ಸೋಲು ತಪ್ಪದು. ಇದು ಮಾನವನ ಗರ್ವದ ಮೇಲೆ ಕಾಲ ಬರೆದ ಶಿಲಾಶಾಸನ. ಓಜಿಮಂಡಿಯಾಸ್. ಸೊ ಈ ವಿಡಿಯೋ ಶುರು ಮಾಡುವ ಮುನ್ನ ಪ್ರತಿಯೊಬ್ಬರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಒಮ್ಮೆ ನಾನು ಪ್ರಾಚೀನ ದೇಶದಿಂದ ಬಂದ ಒಬ್ಬ ಪ್ರಯಾಣಿಕನನ್ನು ಭೇಟಿಯಾದೆ. ಅವನು ಹೇಳಿದನು, ಮರುಭೂಮಿಯ ಮಧ್ಯೆ 2 ಭಾರೀ ಕಲ್ಲಿನ ಕಾಲುಗಳು ನಿಂತಿವೆ, ದೇಹವಿಲ್ಲದೆ. ಅವುಗಳ ಪಕ್ಕದಲ್ಲೇ ಮರಳಿನೊಳಗೆ ಅರ್ಧ ಮುಳುಗಿದ ಒಡೆದು ಮುಖವೊಂದು ಬಿದ್ದಿದೆ. ಆ ಮುಖದ ಮೇಲೆ ಕೋಪದ ಭಾವ, ಮಡಚಿದ ತುಟ್ಟಿಗಳು, ತಣ್ಣನೆಯ ಆಗ್ನೇಯ ನಗು. ಅದರ ಶಿಲ್ಪಿಯು ಆ ಭಾವನೆಗಳನ್ನು ಎಷ್ಟು ಚೆನ್ನಾಗಿ ಓದಿದ್ದಾನೋ ಎನ್ನುವುದು ತಿಳಿಸುತ್ತದೆ. ಆ ಭಾವನೆಗಳು ಈಗಲೂ ಬದುಕಿವೆ. ಜೀವರಹಿತ ಕಲ್ಲಿನ ಮೇಲೆ ಮುದ್ರಿತವಾಗಿ ಅವುಗಳನ್ನು ಹಾಸ್ಯ ಮಾಡಿದ ಕೈ ಮತ್ತು ಅವುಗಳಿಗೆ ಆಹಾರವಾದ ಹೃದಯ ಇನ್ನು ಅಲ್ಲೇ ಮಾತನಾಡುತ್ತಿವೆ. ಆ ಶಿಲ್ಪದ ಪೀಠದ ಮೇಲೆ ಈ ಪದಗಳು ಕೆತ್ತಲ್ಪಟ್ಟಿವೆ: ನನ್ನ ಹೆಸರು ಓಜಿಮಂಡಿಯಾಸ್, ರಾಜಾದಿರಾಜ, ರಾಜರುಗಳ ರಾಜ. ನನ್ನ ಕೃತಿಗಳನ್ನು ನೋಡಿ, ಓ ಶಕ್ತಿಶಾಲಿಗಳೇ, ಮತ್ತು ನಿರಾಶರಾಗಿರಿ. ಆದರೆ ಅದರ ಸುತ್ತಲೂ ಏನೂ ಉಳಿದಿಲ್ಲ. ಅಹಂಕಾರದ ಅವಶೇಷಗಳ ಹೊರತು ಯಾವುದೂ ಇಲ್ಲ. ಅಂತ್ಯವಿಲ್ಲದ ನಿರ್ಜೀವ ಮರುಭೂಮಿ ಎಲ್ಲ ದಿಕ್ಕುಗಳಲ್ಲೂ ಹರಡಿದೆ. ಒಂಟಿ ಮತ್ತು ಮೌನ. ಓಜಿಮಂಡಿಯಾಸ್ ನಮಗೆ ಕಲಿಸುವ ಪಾಠ: ರಾಜರು ಮಾಯವಾಗುತ್ತಾರೆ, ಸಾಮ್ರಾಜ್ಯಗಳು ಕುಸಿಯುತ್ತವೆ, ಆದರೆ ಕಾಲ ಅದು ಯಾವತ್ತೂ ಉಳಿಯುತ್ತದೆ. ಇದು ಓಜಿಮಂಡಿಯಾಸ್. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.